ಅಣ್ಣ ಯಪ್ಪೋ ಯಪ್ಪೋ ನಮ್ಮ ಕಡೆ ಹೊಲ ಹ್ಯಾಂಗವಪ್ಪ ಅಂದ್ರೆ ಒಂದು ಜಂಗಲ್ ಏರಿಯಾ ಇದ್ದಂಗವ ಅದ್ರ ಸಲುವಾಗಿ ಈ ರೀತಿ ಹಾವು ಕಾಣೋದು ಕಾಮನ್ ಅದ ಅದಾಗ ಹಾವು ಬಂದಂತ್ರಿ ಅದಕ್ಕೆ ಆಶಿಪನ ಬಂದು ನನಗೆ ಹೊಡ್ಲೆ ಕರ್ಕೊಂಡು ಹೊಡ್ದಾನೆ ಸಪೋರ್ಟಿಗೆ ಅವ್ನಿಗೆ ಅಂಜಿಕೆ ಹೊಂಟ ಅಂತ ಇದ್ರ ಕಾಣತ್ತಲ್ಲ ನಿಮಗೆ ಹಾವು ಹೋಗಿ ಅಂತ ನೋಡ್ರಿ ಹಿಂಗಿದು ಏನು ಆ ಕಡೆನೇ ಹಿಂಗೆ ಬಂದು ಹಿಂಗೆ ಹೋಗಿ ಹಳ್ದು ಹೋಗ್ಯದ ಗೊತ್ತಿಲ್ಲ ಅಲ್ಲೊಂದು ನಡೆದೇವು ಈಗ ಇದು ಹಾವು ಹೋಗ್ಯದ ನೋಡ್ರಿ ಇದು ಗಂಟೆಗ ಹೋಗ್ಯದ ಆ ಕಡೆ ಅದ್ರ ಹಿಂದೆ ಹೋಗಮ್ಮಿ ನಡಿ ಹಾಂ ಬೈಕ್ ಬಂತು ಹಾವು ಬಂತು ಅಂದಂಗೆ ಅನ್ನಿಸ್ತು ನನಗೆ ಈಗ ಕೈ ಮಾಡಿ ಬಂದು ನೆಂಪು ಹಂಗೆ ಹೋಗೋಣ ದೊಡ್ಡದಂತಲ್ಲ ಅದಕ್ಕೆ ಬಂದೆ ಹೊಡ್ನಿದ್ರೆ ನಾನೇ ಇದ್ದೆ ಹೊಡೆವು ಹಾಂ ಗಡಿ ನಾಲ್ಕು ದಾನ ದಾಟಿ ಹೋಗ್ಬೇಕು ಯಾಕಂದ್ರೆ ನಮಗೆ ಹಾವು ಬೇಕಾಗ್ಯಾವ ಎಲ್ಲಾರ ಇದ್ರು ಹೇಳ್ರಿ ಹೊಡಿದಾರ ರಾಜಣ್ಣ ಅಣ್ಣ ಯಪ್ಪು ಹುಡುದ ಹೊಡಿಬೇಡ ಎರಡು ಎದಿದಾಸ ಅಂತ ಅಣ್ಣ ಹಾಂ ಇವೇನು ಮಾಡಲ್ಲ ಹುಡು ಕಸ್ತವ ಹಾಂ ಮಾಲಿಂದ ಅಯ್ಯ ಯಪ್ಪ ಮುಲ್ಲ ಇಂಗ್ಲೀಷ್ ಹೊಡ್ಲತ್ತಾನ ಶೇಂಗಾ ಬಿಡಿಸ್ಲತ್ತಾರ ಅದೇನ ಕರೆಂಟ್ ಹಿಡಿಯಂಗ ಅದು ಹೊಡೆದ್ರಿ ಹಾಂ ಹೊಡೆದಾರ ಹಾವು ಅಂತ ನೋಡೋಕ್ಕಾಗಿಲ್ಲ ಹಿಂಗೆ ತಿಂಗೆ ಹೊತ್ರ ಕೊಡ ಹಾಂ ಯಪ್ಪೋ ನಾಯಿ ಅಂಜಿಕಿನೇ ಬರ್ತಾವೆ ನೀವು ಹಾವು ನೋಡ ಸಡನ್ನಾಗಿ ಹಿಂಗೆ ನಾಯಿಗಳು ಏನಾರ ಹಿಂಗೆ ಟಚ್ ಮಾಡ್ರಿ ನಿಮ್ಗೆ ಎಷ್ಟು ಧೈರ್ಯ ಅಂತ ಹೇಳಿ ಹಾವು ಇದ್ರ ಭೀ ಶೇಂಗಾ ಇದು ಮಾಡ್ಕೊತ ಕುಂತೀರಿ ಹಾಂ ಯಾಕೋ ಆಗಿಡ್ದು ಮಾನ್ಕೆ ತಿಂಬಲ್ ಆಯಕವ ನಾಯಿ ಕಚ್ಚಲ್ಲ ಮೈ ಮೇಲೆ ಹೊಡ್ದು ಹಂಗೆ ಅನ್ನಿಸ್ತಗ ಎದಿ ಹೊಡಸ್ಲತ್ತ ನೀವ ದೊಡ್ಡದು ಹೊಡೆದಿರಲ್ಲ ಯಾರೋ ಹೊಲ್ದಾಗದು ಈ ಕಡೆ ವಾರಿ ಕಡೆ ಕೊಡು ಫಾದರ್ಸ್ ರೀ ಅಲ್ಲಿ ದಿವಸವಾರಿ ಮಳೆಗಾಲದಾಗ ಅದು ಎಷ್ಟು ಕಿಲೋ ಇದಿರ್ಬೇಕು ಹಾವು ಆಶಿಫ್ ಎಷ್ಟು ಕಿಲೋ ಇದಿರ್ಬೇಕು ಹಾವು 4-5 ಖರೆ ಹೊಡಿಬಾರ್ದಿತ್ತಲ್ಲ ಅವ್ರು ನಾವು ಬರತ್ತಕ ಬೆನ್ ಹತ್ತಿದವ ನಂಬರ್ ಅಣ್ಣ ನೀವು ಹಂಗೆ ಅಂತಾರ ಅವ್ರು ಯಾಕ ಈಗ ಕರ್ನೆ ತಿಲ್ಲತ್ತಾರ ನೋಡಿ ಹೇಳ್ಯಾರ ಅಂತ ಹಾಂ ಎಲ್ಲ ಭೀ ಇರ್ತಾವ್ರಿ ಹಂಗೇನ ಅಂದ್ರೆ ಶೇಂಗಾದಾಗ ಭೀ ನಮ್ಮನೆ ಇರ್ತೇನ್ರಿ ಬೆಳ್ಳಿ ಇರ್ತದ್ರಿ ಅದು ಜಾಸ್ತಿ ಯಾವನ್ರಿ ಅಂಟಿಗ ಉಳ್ಕೊತ ಹಂಗೆ ಬೆಳ್ಳಿ ಹಾಕೋತ ಹೋಗ್ತದ್ರಿ ಇದು ಗಿಡ ಇದ್ದಪ್ಲೆ ಹಂಗೆ ಇಟೆ ಮ್ಯಾಗೆ ಇಟೆ
ಹ್ಞೂ ಅದು ಹಿಂಗೆ ಬೆಳೆ ಬೆಳೆ ಬರ್ತದೆ ಹಿಂಗೆ ಪೂರ ಎಲ್ಲ ಕಡೆ ಹಂಗೆ ಬೆಳೆ ಬರ್ತದೆ ಹಂಗೆ ಅಂಟು ಹೋಗ್ತಾನೆ ಎಲ್ಲ ಕಡೆ ಹಿಂಗೇನು ಇದು ಹೊಡಿಬೇಕಾಗ್ತದೆ ಕುಂಟಿ ಹೊಡಿಬೇಕಾಗ್ತದೆ. ಈ ಸಣ್ಣ ದಾಣಿದ್ರೆ ಅದು ದಮ್ಮನ ಬರಲ್ಲ ಈ ಕೆಂಪು ದಾಣ ದಮ್ಮ ಇತ್ತು ದಾಣಿ ಅದು ಎಲ್ಲ ಕೊಡ್ತೇವ ಬೇಡಪ್ಪು ಸ್ವೀಟ್ ಇರ್ತಾವೆ ಇವು ಸ್ವಂತಿಕಾರ ಇವು ಭಾರಿ ಅವ ಇವತ್ತು ಬಕ್ಕುಳ್ ಫಾಯ್ದೆ ಎಲ್ಲ ತೊಗೊಂಡು ಹೊಲಕ್ಕೆ ಬಂದು ಮಾಡೋ ನಡ್ಕೋತ ಬಾ ಗಾಡಿ ಮೇಲೆ ಹಿಂಗೆ ನಮ್ಗೆ ಸೆಟ್ ಆಗಲ್ಲ ಒಂದಿದ್ಕ ಏನಾರ ಫಾಯ್ದೆ ಆಗ್ಯದ ಬಿಡ್ರಿ ನುಕ್ಸಾನ ಏನಾಗಿಲ್ಲ. ಕ್ರಿಕೆಟ್ ಆಡಕ್ಕೆ ಹೋಗ್ತೇವೆ ಈಗ. ನಮ್ಮ ಕಡೆಯಿಂದ ಹೊಲ ಹೆಂಗವಪ್ಪ ಅಂದ್ರೆ ಒಂದು ಜಂಗಲ್ ಏರಿಯಾ ಇದ್ದಂಗವ. ಅದ್ರ ಸಲುವಾಗಿ ಈ ರೀತಿ ಹಾವು ಕಾಣೋದು ಕಾಮನ್ ಅದ ರಾಜಣ್ಣ. ಹಾಂ ರೀ ಅಷ್ಟೇ ಪರೇಶಾನ್ ಮಾಡ್ತೀನಿ ನೋಡ್ರಿ ನಾನು ಹಾಲತ್ ಖರಾಬ್ ಮಾಡ್ತಾನೆ. ಕ್ರಿಕೆಟ್ ಆಡಕ್ಕೆ ಹೋಗೋದು ಮಣ್ಣು ಹತ್ತಲ್ಲ ಹಾಂ ಮೋತಿ ಕಾಣತ್ತದಿಲ್ಲ ನಂದು ನೋಡಿ ಹ್ಯಾಂಗೆ ಮಾಡಿಕೇನಿಕ ಹಾಲತ್ ಖರಾಬ್ ಮಾಡಿ ಮನೆ ಹೋಗುತ್ತದೆ. ಅದ್ರಾಗ ಬರೀ ಕಟ್ಟೆ ರೋಡ್ ಅದು ಹಾಂ ಮತ್ತು ನೋಡೋಕ್ಕಾಗಿಲ್ಲ. ಕ್ರಿಕೆಟ್ ಆಡಕ್ಕೆ ನಡೆದೇವಿ. ಓಕೆ ಮ್ಯಾಗ ಸಾಜಿ ತಗೊಂಡು ವೇಟ್ ಮಾಡ್ತಾನೆ ಹೋಗಮ್ಮಿ. ಗ್ರೌಂಡಿಗೆ ಬಂದೇವಿ ಇನ್ನು ಪ್ಲೇಯರ್ಗಳು ಯಾರೂ ಬಂದಿಲ್ಲ. ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಆಯ್ತದ ಗೊತ್ತಿಲ್ಲ. ಇಲ್ಲಿ ನಮ್ಮ ಕ್ಯಾಪ್ಟನೇ ಮಕ್ಕೊಂಡನಿಗೆ ಆರಾಮ್ಸೆ. ಮಳಿನೇ ಹೊಂಟದ ಮ್ಯಾಚ್ ಭೀ ಆಡೋದಾಗಲ್ಲ. ಅಲ್ಲಿ ಭೀ ಹೋಗೋತಕ ಅಲ್ಲಿ ಭೀ ಹಾಗೆ ಆಯಿತು ಅಂದ್ರೆ ಹೋಗ್ತಕ ಹಾವಿಗೆ ಹೊಡೆದ್ರು ಜಿಂದ ಹಾವಿ ನೋಡೋಕ್ಕಾಗಿಲ್ಲ. ಹೋತಿಲ್ಲಿ ಮ್ಯಾಚ್ ಭೀ ಆಡೋದಾಗಲ್ದು. ಹೊರಗಳಿಗೆ ಹಂಗೆ ತೆಳ ಮೂತಿ ಕುಂತಾವ. RCB ಮ್ಯಾಚ್ ಎಲ್ಲ ವೇಟಿಂಗ್ ಮಾಡ್ತಾವ. ಇವತ್ತು ಮ್ಯಾಚ್ ಅದ RCBದು ಗಾಯ್ಸ್. ಏನಪ್ಪ ಅಂತಂದ್ರೆ ಮಳೆ ಹೊಂಟದ ಮ್ಯಾಚ್ ಆಗಿಲ್ಲ. ಮನೆಗೆ ನಡೆದೆ ವಾಪಸ್ಸು. ಇಲ್ಲ ನಮ್ಮ ಊರಾಗಿನ ಹಳ್ಳ ಭೀ ತುಂಬಲತ್ತದ. ಸೊ ಇವತ್ತು ಮ್ಯಾಚ್ ಭೀ ಆಡ್ದಾಗಿಲ್ಲ. ಹೋಗಿ ನೈಟ್ RCB ಮ್ಯಾಚ್ ನೋಡ್ಕೊತ ಕೂಡ್ತೇವೆ. ಟೆಕ್ನಾಲಜಿ ನನ್ನ ಬಾಯಿ ಬೇದೆ ಹೊಂಟದ.